ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತೊಂದು ಈಸಿಯಾಗಿ ಮಾಡುವ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನೋಡುವ. ಇದು ಮಕ್ಕಳಿಗೆ ಕೂಡ ತುಂಬ ಇಷ್ಟ ಮತ್ತು ಹೆಲ್ದಿ ಕೂಡ. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಇನ್ನೂ ಸ್ವಲ್ಪ ಹೆಲ್ದಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದರಲ್ಲಿ ನಾನೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ತಿದ್ದೀನಿ. ಅದು ಏನು ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ಈ ಫುಲ್ ವಿಡಿಯೋ ನೀವು ನೋಡಬೇಕು. ಸೊ ಫಸ್ಟಿಗೆ ನಾನು ಇದನ್ನ ಮೈದಾದಲ್ಲಿ ಮಾಡ್ತಿಲ್ಲ, ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಿದ್ದೀನಿ. ನಾನು ಯಾವತ್ತೂ ಮಾಡುವಾಗಲೂ ಮೈದಾದಿಂದ ಮಾಡೋದಿಲ್ಲ, ಗೋಧಿ ಹಿಟ್ಟನ್ನೇ ಬಳಸೋದು. ಇದರಲ್ಲಿ ನಾನು ಸೋಡಾ ಪುಡಿ ಕೂಡ ಹಾಕೋದಿಲ್ಲ. ಎಲ್ಲರೂ ಹುಬ್ಬಿ ಬರೋಕ್ಕೆ ಸೋಡಾ ಪುಡಿ ಹಾಕ್ತಾರೆ. ನಾನು ಯಾವ ಸ್ನ್ಯಾಕ್ಸಿಗೂ ಕೂಡ ಸೋಡಾ ಪುಡಿ ಬಳಸೋದಿಲ್ಲ. ಸೊ ಅದೇ ರೀತಿ ಇದಕ್ಕೂ ನಾನು ಬಳಸ್ತಿಲ್ಲ. ಅದೇ ಇದರಲ್ಲಿ ಹಾಕಿರುವ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ತುಂಬ ಜನರಿಗೆ ಗೊತ್ತಾಗಿರ್ಬೋದು, ಗೊತ್ತಾಗಿಲ್ಲದವರು ಈ ಫುಲ್ ವಿಡಿಯೋ ನೋಡಿ. ಇದಕ್ಕೆ ನಾನು ಫಸ್ಟ್ ಗೋಧಿ ಹಿಟ್ಟನ್ನು ಜರಡಿ ಮಾಡಿ ತಗೊಳ್ತಿದ್ದೀನಿ. ನಮಗೆ ಎಷ್ಟು ನೇಂದ್ರೆ ಬಾಳೆಹಣ್ಣು ಇದೆ ಅಷ್ಟು ನಾವು ಹುಡಿ ತಗೊಳ್ಳುವ. ಸೊ ಅದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ, ಹಣ್ಣು ತುಂಬ ಆಗಿದ್ದರೆ ಸಕ್ಕರೆ ಜಾಸ್ತಿ ಬೇಡ. ಸೊ ಹಣ್ಣು ಇಲ್ಲದಿದ್ದರೆ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಬೇಕು, ಆವಾಗಲೇ ಅದಕ್ಕೆ ನಮಗೆ ಸ್ವೀಟ್ ಸಿಗೋದು. ಮತ್ತು ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ನೀರು ಹಾಕಿ ನಮಗೆ ಎಷ್ಟು ಹದಕ್ಕೆ ಬೇಕೋ ಅಷ್ಟು ನಾವು ಮಿಕ್ಸ್ ಮಾಡಿ ತಗೊಳ್ಳುವ. ನೋಡಿ, ಇವಾಗ ಚಂದ ಮಿಕ್ಸ್ ಆಗಿದೆ. ಸೊ ಇದಕ್ಕೆ ನಾನು ಹೇಳಿದ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ. ಏನಪ್ಪ ಅಂದರೆ ಅದು ಇಡ್ಲಿ ಬ್ಯಾಟರ್. ನಾವು ವೀಕ್ಲಿ ಒನ್ಸ್ ಆದರೂ ಇಡ್ಲಿ ಎಲ್ಲ ಮಾಡ್ತೀವಲ್ವ, ಅದರದ್ದು ಬ್ಯಾಟರ್ ನಾವು ಫ್ರಿಜ್ಜಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಸೊ ಅದನ್ನ ನಾನು ಹಾಕ್ತಿದ್ದೀನಿ. ಒಂದು 1.5 ಸ್ಪೂನ್ ನಾನು ಇದರಲ್ಲಿ ಹಾಕ್ತಿದ್ದೀನಿ. ನನಗೆ ಸ್ವಲ್ಪನೇ ಮಾಡ್ತಿರೋದು, ಅದಕ್ಕೆ ನಾನು 1-1.5 ಸ್ಪೂನು ಸಾಕು ನನಗೆ. ನೋಡಿ, ಅದನ್ನ ಹಾಕಿ ಚಂದ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಮಿಕ್ಸ್ ಆದಮೇಲೆ ಇದನ್ನ ನಾವು ಮುಚ್ಚಿಟ್ಟು 1 ಅವರ್ ಹಂಗೆ ಬಿಡಬೇಕು. ನಿಮಗೆ ಎಷ್ಟು ಟೈಮ್ ಇದೆಯೋ ಅಷ್ಟು ಬಿಟ್ಟರು ಒಳ್ಳೆಯದೇ. ಸೊ ಮಿನಿಮಮ್ ಆದರೂ 1 ಅವರ್ ಬಿಡಬೇಕು, ಆವಾಗಲೇ ನಮಗೆ ಪರಂಬೂರಿ ಒಳ್ಳೆ ಸಾಫ್ಟಾಗಿ ಬರುತ್ತೆ. ನೋಡಿ, ಈಗ 1 ಅವರ್ ಆಗಿದೆ. ಆದಮೇಲೆ ನಾನು ತಗೊಳ್ತಿದ್ದೀನಿ. ನೋಡಿ, ಚಂದ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾವು ಬಾಳೆಹಣ್ಣನ್ನು ತಗೊಳ್ಳುವ. ನಂದು ಸ್ವಲ್ಪ ಹಣ್ಣಾಗಿದೆ ಬಾಳೆಹಣ್ಣು. ತುಂಬ ಹಣ್ಣಿದ್ರೇ ಪഴಂಬೂರಿಗೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಈಗ ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇವಾಗ ನಾನು ಅರ್ಧ ಮಾಡಿ ಅದರಲ್ಲಿ ನಾನು 3 ಭಾಗ ಮಾಡ್ತಿದ್ದೀನಿ, ಅರ್ಧಕ್ಕೆ ಕಟ್ ಮಾಡಿ. ನನಗೆ ಚಿಕ್ಕದೇ ಮಾಡೋದೇ ತುಂಬ ಇಷ್ಟ, ನನಗೆ ಉದ್ದಕ್ಕೆ ಮಾಡೋದು ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ಚಿಕ್ಕದಾಗಿ ಮಾಡ್ತಿದ್ದೀನಿ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದು ಹಾಕಿ ನೋಡಿದೆ, ಚಿಕ್ಕದು ಬ್ಯಾಟರು ಬಿಸಿಯಾಗಿದೆ ಆಯಿಲ್. ಇವಾಗ ನಾನು ಹಾಕ್ತಿದ್ದೀನಿ. ನೋಡಿ, ಚಂದ ಎಣ್ಣೆ ಕಾದಿದ ಮೇಲೆ ನಾವು ಹಾಕಿಬಿಟ್ಟು ನಾವು ಅದನ್ನ ತಿರುಗಿಸ್ಕೊಳ್ಬಾರ್ದು, ಇಲ್ಲದ್ರೆ ಅದು ಫುಲ್ ಅಂಟೋಗಿಬಿಡುತ್ತೆ. ಅದು ಉಬ್ಬಿ ಮೇಲೆ ಬರುತ್ತೆ. ನೋಡಿ ಎಷ್ಟು ಚಂದ ಉಬ್ಬಿದೆ ಅಂತ. ಅದು ಉಬ್ಬಿ ಬಂದ ಮೇಲೆ ಒಂದು ಸೈಡ್ ಬೆಂದ ಮೇಲೆ ಮತ್ತೆ ನಮಗೆ ಟರ್ನ್ ಮಾಡುವ. ನೋಡಿ, ಇವಾಗ ಆಗಿದೆ. 2 ಸೈಡ್ ಕೂಡ ಚಂದ ಬೆಂದಿದೆ. ಇವಾಗ ನಾನು ತಗೊಳ್ತಿದ್ದೀನಿ. ನೋಡಿ, ನಿಮಗೆ ಈ ರೀತಿ ಮಾಡಬೇಕಾದ್ರೆ ನೀವು ಎಲ್ಲರೂ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಹೆಲ್ದಿಯಾಗಿ ನಿಮ್ಮ ಮನೆಯಲ್ಲಿರುವವರಿಗೆ ಎಲ್ಲರಿಗೂ ಮಾಡಿಕೊಡಿ. ಹೇಗಿತ್ತು ಅಂತೇಳಿ ನೀವು ನನಗೆ ಫೀಡ್ಬ್ಯಾಕ್ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಸೋಡಾ ಪುಡಿ ಹಾಕದೆ ಮಾಡಿದಲ್ವ, ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ. ಎಲ್ಲರೊಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.